26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಪ್ರೀತಿಸಿದ ಯುವಕನಿಗೆ ಆಕ್ಸಿಡೆಂಟ್ ಆಗುತ್ತೆ. ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ತೊಂದರೆಗಳಾಗುತ್ತೆ. ಅಂಥ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ತನ್ನ ಮನೆಯಲ್ಲೇ 5-6 ವರ್ಷ ಸಾಕಿ ನಂತರ ಮದುವೆ ಆಗಿರ್ತಾರೆ ಒಬ್ಬರು ಯುವತಿ. ಆ ಒಂದು ಏನು ಯುವಕ ಈಗ ಒಂದು 10 ತಿಂಗಳು ಮಗುವಾದ ನಂತರ ಬೇರೊಂದು ಮಹಿಳೆಯ ಜೊತೆ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ಸಂತ್ರಸ್ತ ಮಹಿಳೆ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಲೋಲಕ್ಷಿ ಅವರೇ, ಇವಾಗ ನೀವು ನಿಮ್ಮ ಗಂಡ ಬೇರೊಂದು ಮಹಿಳೆ ಜೊತೆ ಓಡೋಗಿದ್ದಾರೆ, ಪರಾರಿಯಾಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಏನು ವಿಷಯ ಇದು ಅಂತ? ಯಾಕಂದರೆ ಅವರು 9 ತಿಂಗಳಿಂದ ಪರಿಚಯ ಆಯಿತು ಅಂತ ಅವರು ಒಪ್ಕೊಂಡಿದ್ರು. ಅದಕ್ಕಿಂತ ಮುಂಚೆ ನಾನೇ ಅವ್ರ ಹತ್ರ ಕೇಳಿದೆ, ಇದು ಯಾರು ಹುಡುಗಿ, ಏನು ಸಮಾಚಾರ, ನೀವು ಯಾಕೆ ಈ ಥರ ಕಾಲೆಲ್ಲ ಮಾಡ್ತಾ ಇದ್ದೀರಾ ಅಂತ. ಯಾಕಂದರೆ ಡ್ಯೂಟಿ ಮುಗಿಸಿ ಬರುವಷ್ಟೊತ್ತಿಗೆ 12 ಗಂಟೆ ಆ ಥರ ಎಲ್ಲ ಆಗ್ತಾ ಇತ್ತು. ಅದಕ್ಕೆ ಕೇಳಿದ್ದಕ್ಕೆ ಇಲ್ಲ, ನಾನು ಅವಳ ಹತ್ರ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಹೇಳಿದರು. ಮತ್ತು ಅದಕ್ಕೋಸ್ಕರ ನಾನು ಅವಳ ಮನೆ ನೋಡಿ ಅವಳ ಮನೆಗೆಲ್ಲ ಹುಡ್ಕೊಂಡು ಹೋದೆ. ಪಾಂಡೇಶ್ವರದಲ್ಲಿ ನ್ಯೂ ರೋಡಲ್ಲಿ ಅವಳ ಮನೆ ಇರುವಂಥದ್ದು. ಅವಳು ಗಂಡನ ಹತ್ರ ಹೇಳಿದೆ, ನಾನು ನಿಮ್ಮ ಹೆಂಡತಿ ನನ್ನ ಗಂಡನಿಗೆ ಈ ಥರ ಎಲ್ಲ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಆ ಗಂಡ ಅವಳ ಹತ್ರ ಕೇಳಿದಾಗ ಅವಳು ಸಹ ಇಲ್ಲ ಅಂತಲೇ ಒಪ್ಪಿದ್ಲು. ಆಮೇಲೆ ಎಲ್ಲ ಮತ್ತೆ ಆದಮೇಲೆ ಅವಳೇ ಹೇಳಿದ್ಲು, ಹೌದು ನಾನು ಮಾತಾಡಿದ್ದೆ, ಯಾಕಂದರೆ ಫೇಕ್ ಇನ್ಸ್ಟಾದಿಂದ ನನಗೆ ಅವನಿಗೆ ಪರಿಚಯ ಇತ್ತು, ನಾನೇ ನಂಬರ್ ಕೊಟ್ಟೆ ಅಂತಲೂ ಅವಳು ಒಪ್ಕೊಂಡಿದ್ಲು. ಆಮೇಲೆ ಅದೆಲ್ಲ ಆಗಿ ಅವಳ ಗಂಡ ಅವಳಿಗೆ ಜೋರು ಮಾಡಿದ್ದಕ್ಕೆ ಇವಳೇ ಹೋಗಿ ಸ್ಟೇಷನಲ್ಲಿ, ಮಹಿಳಾ ಸ್ಟೇಷನ್ ಪಾಂಡೇಶ್ವರದಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಳು. ನನ್ನ ಗಂಡ ನನ್ನನ್ನು ಬೇಡ ಅಂತ ಹೇಳ್ತಿದ್ದಾನೆ, ನನಗೆ ಪ್ರಜ್ವಲ್ ಅವರ ಹತ್ರ ಕಾಂಟ್ಯಾಕ್ಟ್ ಇತ್ತು ಅಂತ ಅವಳೇ ಒಪ್ಕೊಂಡು ಎಲ್ಲ ಬರೆದೆಲ್ಲ ಕೊಟ್ಟಿದ್ಲು ಮಹಿಳಾ ಸ್ಟೇಷನಲ್ಲಿ. ಅದಾದಮೇಲೆ ಅವಳು ಗಂಡ ಏನು ಹೇಳ್ತಾಳೆ ಅಂತಂದರೆ, ನನಗೆ ಇನ್ನು ಅವಳು ನನ್ನ ಹೆಂಡತಿ ಬೇಡ, ಅವನ ಜೊತೆನೇ ಹೋಗಬೇಕು ಅಂತ ಹೇಳ್ತೀನಿ ನಾನು. ಅದಕ್ಕೋಸ್ಕರ ಒಂದು 4 ಡೇಸ್ ಅವರು ಸ್ಟೇಷನಲ್ಲಿ ಟೈಮ್ ಕೇಳ್ತಾರೆ. ಅಂದರೆ ನೀವು ಏನೋ ಮನಸ್ತಾಪ ಇದ್ದರೂ ನೀವು ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು. ಅದು 4 ದಿವಸ ಬಿಟ್ಟು ಮತ್ತೆ ಸ್ಟೇಷನ್ಗೆ ನಾವು ಹೋದಾಗ ಅವಳು ಹೇಳ್ತಾರೆ, ಇವರಿಗೆ ನಾನು ಹಣ ಕೊಟ್ಟಿದ್ದೀನಿ, ನನಗೆ ಹಣ ಬೇಕು ಅಂತ ಹೇಳ್ತಾಳೆ ಅವಳು. ಎಷ್ಟು ಕೇಳಿದಕ್ಕೆ ಒಂದು 2 ಲಕ್ಷ ಅಂತ ಹೇಳ್ತಾಳೆ ಅವಳು. ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಬಂದು 2 ಲಕ್ಷ ಅಂತ ಹೇಳಿದ. ಗಂಡ ಆದಮೇಲೆ ಒಪ್ಕೊಂಡ್ರು ನನ್ನ ಗಂಡ, ಹೌದು ನಾನು ಅವಳು ಕೊಟ್ಟಿದ್ದಲ್ಲ ನನಗೆ, ಈ ಥರ ಖರ್ಚಿಗೆಲ್ಲ ನಾನು ಕೇಳ್ತಾ ಇದ್ದೆ, ಸಣ್ಣ ಪುಟ್ಟ ಖರ್ಚಿಗೆಲ್ಲ ಕೇಳ್ತಾ ಇದ್ದೆ, ಅವಳು ಕೊಡ್ತಾ ಇದ್ಲು ಅಂತ. ಅದಕ್ಕೋಸ್ಕರ ಮತ್ತೆ ಅಲ್ಲಿ ಸ್ಟೇಷನಲ್ಲಿ ಮತ್ತೆ ನೀನು ಇವಾಗ ಏನು ಮಾಡ್ತೀಯ ಅಂತ ಕೇಳಿದಾಗ, ನಾನು ನನ್ನ ಹೆಂಡತಿ ಮಗು ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದು ವಾಪಸ್ ಮನೆಗೆ ಬರ್ತಾರೆ. 1 ವರ್ಷ ಟೈಮ್ ಸಹ ಕೇಳ್ತಾರೆ, ಅವಳಿಗೆ ಹಣ ಆಗಬೇಕಿರೋದು ನಾನು 1 ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡು. ಅದಾದಮೇಲೆ ಅಲ್ಲೇ ಅವರು ಏನು ಮಾತಾಡೋದು ಹಾಗೇನೇ ಇರುತ್ತೆ. ಮತ್ತು 2 ದಿವಸ ಬಿಟ್ಟು ನನಗೆ ಬರಲಿಕ್ಕೆ ಹೇಳಿದರು, ನನಗೆ ಹೋಗೋಕ್ಕಾಗಿಲ್ಲ, ಅಲ್ಲಿಗೆ ಹುಷಾರಿಲ್ಲದ ಕಾರಣ ನನಗೆ ಹೋಗೋಕ್ಕಾಗಿಲ್ಲ. ಅದು ಬಿಟ್ಟು ಅದದ್ದು ಜೂನ್ ಟೈಮಲ್ಲಿ, ಜೂನ್ 12ಗೆಲ್ಲ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಆಗಿತ್ತು. ಮತ್ತು ಆದಮೇಲೆ ಅವಳು ಕಾಂಟ್ಯಾಕ್ಟೇ ಇರಲಿಲ್ಲ. ಜೂನ್ 29ಗೆ ನನ್ನ ಗಂಡನಿಗೆ ಫೋನ್ ಮಾಡಿಬಿಟ್ಟು ಅವಳು ಏನು ಮಾತಾಡಿದಲ್ಲ ಎಂತ ಗೊತ್ತಿಲ್ಲ. 28ಕ್ಕೆ ಸಹ ಫೋನ್ ಮಾಡಿದ್ಲು ಅವಳು, ಅವಾಗ ಅವ್ರು ಫೋನ್ ಪಿಕ್ ಮಾಡಲಿಲ್ಲ. 29ಕ್ಕೆ ಫೋನ್ ಮಾಡಿಬಿಟ್ಟು ಎಂತ ಮಾತಾಡಿದ್ರು ಅಂತೂ ನನಗಂತೂ ಗೊತ್ತಿಲ್ಲ. ನಾನು ಇವ್ರ ಜೊತೆ ಕೇಳಿದೆ, ಆದರೆ ಇವ್ರು ಬಾಯಿ ಬಿಡೋಕೆ ರೆಡಿ ಇಲ್ಲ, ಅವಳು ಏನು ಮಾಡಿದಲ್ಲ ಅಂತ ನಂಗೆ ಗೊತ್ತಿಲ್ಲ. ಅದು ಬಿಟ್ಟು 30ನೇ ತಾರೀಕು ಇವ್ರ ಮನೆ ಬಿಟ್ಟು ಮನೆಯಿಂದ 7 ಗಂಟೆ ಹೊರಡ್ಬಿಟ್ಟು ಇವ್ರ ಜೊತೆನೇ ಅವಳ ಜೊತೆನೇ ಹೋಗಿರ್ತಾರೆ ಅವರು. ಯಾಕಂದರೆ ಅದು 30ನೇ ತಾರೀಕು ಹೋದ ತಕ್ಷಣ ಅವರು ಸುಬ್ರಹ್ಮಣ್ಯದಲ್ಲಿ ಲಾಡ್ಜಲ್ಲಿ ಇದ್ದಾರೆ ಅಂತ ನಂಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇವರು ಏನೂ ತಗೊಂಡೋಗಿಲ್ಲ, 2 ಮೊಬೈಲ್ ಇತ್ತು, ಅದೆಲ್ಲ ಮನೆಯಲ್ಲೇ ಉಂಟು, ಹಣ ಇಲ್ಲ, ಏನಿಲ್ಲ ಇವ್ರ ಜೊತೆ. ಅಲ್ಲಿ ಹೋಗಿ ಹೋಮ್ಕಾರ್ ಲಾಡ್ಜಿಂದ ಫೋನ್ ಬರುತ್ತೆ ಇವರ ನಂಬರಿಗೇ, ಪ್ರಜ್ವಲ್ ಅವರನ್ನು ಕೇಳ್ತಾರೆ. ಅದಕ್ಕೆ ನಾನು ಅವ್ರ ಹೆಂಡತಿ ಮಾತಾಡೋದು, ಪ್ರಜ್ವಲ್ ಅವರು ಇಲ್ಲ ಅಂತಂದೆ. ಮತ್ತು ಇಲ್ಲಿದ್ದವರು ಯಾರಂತ ಅವರು ಲಾಡ್ಜ್ ಅವರೇ ಕೇಳ್ತಾರೆ. ಅದಕ್ಕೆ ನಾನಂದೆ ಯಾರಂತ ಕೇಳಿದಕ್ಕೆ ಶರ್ಮಿಲಾ ಅಂತ ಹೇಳ್ತಾರೆ. ಅವರು ಪೇ ಎಲ್ಲ ಅವಳೇ ಮಾಡಿದ್ದು ಅಂತ ಹೇಳಿದ್ರು. ಆಮೇಲೆ ಅವರು 4 ಗಂಟೆ ಚೆಕ್ಔಟ್ ಆಗಬೇಕಿತ್ತು 1ನೇ ತಾರೀಕಿಗೆ, ಅದಕ್ಕಿಂತ ಮುಂಚೆನೇ ಇವರು ಓಡಿದ್ರು. ಅದಕ್ಕೋಸ್ಕರ ನನಗೆ ಅವಳ ಜೊತೆನೇ ಹೋಗಿದ್ದು ಅಂತ ನನಗೆ ಒಂದು ಕನ್ಫರ್ಮೇಷನ್ ಉಂಟು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು? ಎಲ್ಲ ಕಂಪ್ಲೇಂಟ್ ಕೊಟ್ಟೆ. ಬಸವೇಶ್ವರ ಸ್ಟೇಷನಲ್ಲೂ ಸಹ ನಾನು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅವತ್ತು 1ನೇ ತಾರೀಕಿಗೆ ಹೋಗಿ. ಬಟ್ ಅಲ್ಲಿಂದ ನನಗೆ ಯಾವುದು ರೆಸ್ಪಾನ್ಸು ಬಂದಿಲ್ಲ. ಆದಮೇಲೆ ಅವ್ರ ಮನೇಲಿ ಸಹ ಕಂಪ್ಲೇಂಟ್ ಪಾಂಡೇಶ್ವರದಲ್ಲಿ ಕೊಟ್ಟಿದ್ದು. ಇವಾಗ ಇಬ್ಬರ ಮೇಲೆ FIR ಆಗಿದೆ. ಬಟ್ ಪೊಲೀಸವರು ಎಲ್ಲಿ ಇದ್ದಾರೆ ಏನು ಅಂತ ಒಂದು ಹುಡುಕ್ತಾ ಇಲ್ಲ. ಅವಳ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಇವಾಗ. ಈಗ ನಿಮಗೆ ಎಷ್ಟು ಒಂದು 10 ತಿಂಗಳು ಮಗು ಇದೆಯಾ? ಈ ಮದುವೆ ಯಾವಾಗ ಆಗಿದ್ದು? ಅಂದರೆ ನಿಮಗೆ ತುಂಬ ಕಷ್ಟದಲ್ಲೆಲ್ಲ ಸಹಾಯ ಮಾಡಿದ್ರೆ ನೀವು ಹೇಗೆ? ಯಾಕಂದರೆ ನಂದು ಮದುವೆ ಆದದ್ದು 2025 ಸೆಪ್ಟೆಂಬರಲ್ಲೇ ಆದದ್ದು. ಮಗುವಿಗೆ 10 ತಿಂಗಳು ನಡೆಯುವುದಷ್ಟೇ ನನಗೆ. ಮಗುವಿದ್ದು ನಾಡಿದ್ದು ಸೆಪ್ಟೆಂಬರ್ 12ಗೆ 2 ವರ್ಷ ಆಗುತ್ತೆ ನಮಗೆ ಮದುವೆ ಆಗಿಬಿಟ್ಟು. ಯಾಕಂದರೆ ಅವರು ಮೊದಲಿಂದನೂ ಇಲ್ಲೇ ಇದ್ದರು, ನಮ್ಮ ಮನೆಯಲ್ಲೇ ಇದ್ಲು. ಕೋವಿಡ್ ಟೈಮಲ್ಲಿ ಅವರಿಗೆಲ್ಲ ಆಕ್ಸಿಡೆಂಟ್ ಆದಮೇಲೆ ಮನೆಯಲ್ಲೇ ತುಂಬ ಇದ್ದಿದ್ರು. ನನ್ನ ತಾಯಿ ಸಹ ಅವರನ್ನು ತುಂಬ ಮಗನ ಥರನೇ ನೋಡ್ಕೊಂಡಿದ್ರು. ಅವರು ಎತ್ತಿಲ್ಲ ಅಂದ್ರೂ ಅವರು ನನ್ನ ಸ್ವಂತ ಮಗನ ಥರನೇ ನೋಡ್ಕೊಂಡು. ಅದು ಬಿಟ್ಟು ಇವಾಗ ಯಾವ ವಿಷಯಕ್ಕೆ ಏನಕ್ಕೆ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರು ಸಿಗಬೇಕು ಅಂತ ಹೇಳೋದು. ನಂಗೆ ಕರೆಕ್ಟ್ ರೀಸನ್ ಗೊತ್ತಾಗಬೇಕು, ಅವ್ರು ಯಾಕೆ ಹೋಗಿದ್ದಾರೆ, ಅವಳು ಏನಾದರೂ ಬ್ಲ್ಯಾಕ್ ಮೇಲ್ ಏನಾದರೂ ಮಾಡಿ ಕರ್ಕೊಂಡು ಹೋಗಿದ್ದಲ್ಲ ಇಲ್ವ ಅಂತ ನಂಗೆ ಅದು ಗೊತ್ತಾಗಬೇಕು. ಸೊ ಇದಿಷ್ಟು ಲೋಲಾಕ್ಷಿ ಅವರು ಹೇಳುವಂಥದ್ದು. ಅಂದರೆ ಇಲ್ಲಿಂದ ಸದ್ಯಕ್ಕೆ ಇಬ್ಬರು ಹೋಗಿ ತುಂಬ ದಿನಗಳಾದರೂ ಕೂಡ ಇನ್ನೂ ಪೊಲೀಸರು ಯಾವುದೇ ರೀತಿ ಹುಡುಕುವಂಥ ಪ್ರಯತ್ನಗಳು ಸದ್ಯಕ್ಕೆ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಮತ್ತು ಆತ ಸಿಗಬೇಕು, ನನಗೆ ನ್ಯಾಯ ಬೇಕು, ಮತ್ತು 10 ತಿಂಗಳು ಮಗು ಇದೆ, ಇತ್ತೀಚೆಗೆ ಮದುವೆ ಆಗಿರುವಂಥದ್ದು, ಮನೆಯಲ್ಲಿ ಕಷ್ಟ ಇದೆ, ಸೊ ಅದಕ್ಕೋಸ್ಕರ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ.
ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.